spoken English class. This is class number 2 for self-introduction. What is this? Self-introduction. This self-introduction is very, very important to you when you completed for your BA or then for your PUC. This is a very, very important self-introduction. Self-introduction ಅಂದರೆ ಇಷ್ಟೇ, ನಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಳೋದು. How do you introduce yourself? Suppose you going to interview. ನೀವೇನು ಮಾಡ್ತೀರಾ? ನೀವು ಮುಂದಕ್ಕೆ ನೀವು PUC ಇರ್ಬೋದು, ಡಿಗ್ರಿ ಇರ್ಬೋದು, ಅಥವಾ BEd ಇರ್ಬೋದು, ಅಥವಾ ಮತ್ತೊಂದು ಏನಾದರೂ ನೀವು ಕಂಪ್ಲೀಟ್ ಮಾಡಿದಾದ್ಮೇಲೆ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನೀವು ಇನ್ನೊಬ್ಬರ ಕೆಲಸ ಹುಡ್ಕೊಂಡು ಹೋಗ್ತೀರಲ್ವಾ? ಹುಡ್ಕೊಂಡು ಹೋದ ಸಂದರ್ಭದಲ್ಲಿ ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ ಅವರು. ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳಿದಾಗ ನಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಳೋದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಸ್. ಯಾಕಂದರೆ ನಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಳೋದಂದ್ರೆ ಅದು ಒಂಥರ ಗ್ರೇಟ್. ಅಂದರೆ ನಮ್ಮನ್ನು ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಳ್ತೀವಲ್ಲ, ಅಲ್ಲಿ ನಾವು ಕೆಲವೊಂದು ಪಾಯಿಂಟ್ಸನ್ನು ನಾವು ಏನು ಮಾಡಬೇಕಾಗುತ್ತೆ, ಫಾಲೋ ಅಪ್ ಮಾಡಬೇಕಾಗುತ್ತೆ. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್ ಫಾರ್ ಸೆಲ್ಫ್ ಇಂಟ್ರೊಡಕ್ಷನ್ ಇನ್ ದಿಸ್ ಕ್ಲಾಸ್. You see in our class first we learn for now wishes. First point ಇರುತ್ತೆ wishes. Wishes ಅಂದರೆ how to wish. ನಾವು ವಿಶ್ ಮಾಡ್ತಕ್ಕಂಥದ್ದು ಹೆಂಗೆ ವಿಶ್ ಮಾಡ್ತೀವಿ ಇನ್ನೊಬ್ಬರಿಗೆ. ಫಾರ್ ಎಕ್ಸಾಂಪಲ್ ಐ ನೋ ಇಂಟರ್ವ್ಯೂವರ್. ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ನಿಮ್ಮನ್ನ, ನೀವು ಬಂದಿದ್ದೀರಾ, ಇಂಟರ್ವ್ಯೂ ಬಂದಿದ್ದೀರಾ. ಇಂಟರ್ವ್ಯೂ ಬಂದ ತಕ್ಷಣ ಏನು ಮಾಡ್ತೀರಾ ನೀವು? ನನಗೆ ವಿಶ್ ಮಾಡ್ತೀರಾ. ಹೌ ಟು ಯು ವಿಶ್? ಹೆಂಗೆ ವಿಶ್ ಮಾಡ್ತೀರಾ ನನಗೆ ನೀವು? ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್, ಗುಡ್ ಈವ್ನಿಂಗ್ ಸರ್, ಗುಡ್ ನೈಟ್ ಸರ್. ವಿಶಸ್ ಇವೆಲ್ಲ ಏನು ವಿಶಸ್ ಅಂತ ಬಂದಿರಿ. ನೀವು ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಹೋಗ್ತಿದ್ರೆ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತೀರಾ. ಆಫ್ಟರ್ನೂನ್ ಬಂದಿದ್ರೆ ಗುಡ್ ಆಫ್ಟರ್ನೂನ್ ಸರ್ ಅಂತ ಹೇಳ್ತೀರಾ. ಅಥವಾ ನೀವು ಮಾರ್ನಿಂಗ್ ಬಂದಿಲ್ಲ, ಮಧ್ಯಾಹ್ನ ಬಂದಿಲ್ಲ, ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀರಾ ನನ್ನ ಹತ್ರ ಇಂಟರ್ವ್ಯೂ, ಅವಾಗ ಏನು ಹೇಳ್ತೀರಾ? ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್ ಸರ್, ಹಾಯ್ ಸರ್, ಹಲೋ ಸರ್. ದೀಸ್ ಆರ್ ದ ವಿಶಸ್. ಹಾಯ್, ಹಲೋ, ಗುಡ್ ಈವ್ನಿಂಗ್ ಇವೆಲ್ಲ ನಾವು ಏನಂತ ಕರಿತೀವಿ? ವಿಶಸ್ ಅಂತೇಳಿ ಕರಿತೀವಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ದಿಸ್ ಆರ್ ದ ವಾಟ್? ವಿಶಸ್. ಏನು? ವಿಶಸ್. ವಿಶಸ್ ಅಂತೇಳಿ ಕರಿತೀವಿ. ಇದನ್ನ ಆಫ್ಟರ್ ನೀನು ವಿಶ್ ಮಾಡ್ಕೊಂಡಿರೋ ನಾನೇನು ಅವ್ರಿಗೆ ನೀನು ವಿಶ್ ಮಾಡಿದೆ. ವಿಶ್ ಮಾಡಿದ್ದಾದ್ಮೇಲೆ ಏನು ಹೇಳ್ತೀಯಾ? ಅವ್ರು ಕೇಳ್ತಾರೆ ಏನು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ನೀನು ವಿಶ್ ಮಾಡಿದ್ದಾದ್ಮೇಲೆ ಹಾಯ್ ಹಲೋ ಅಂತ ಹೇಳಿದಾದ್ಮೇಲೆ ಏನು ಹೇಳಬೇಕಾಗುತ್ತೆ? ನಿನ್ನ ಹೆಸರನ್ನ ಹೇಳಬೇಕಾಗುತ್ತೆ. ಏನು ಹೇಳಬೇಕಾಗುತ್ತೆ? ಹೆಸರು ಹೇಳಬೇಕಾಗುತ್ತೆ. ಹೆಸರು ವೆರಿ ವೆರಿ ಇಂಪಾರ್ಟೆಂಟ್. ಏನೋ ಹೆಸರು ಹೇಳೋದು. ಹೆಸರು ಯಾಕೆ ಹೇಳಬೇಕು? ನಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಬೇಕಲ್ವಾ? ಅವಾಗ ಏನು ಹೇಳ್ತೀಯ? ಹೆಸರು ಹೇಳ್ತೀಯ. ಏನಂತ ಹೇಳ್ತೀಯಾ? ಹೆಸರು ಮೈ ಸೆಲ್ಫ್ ಅಂತ ಹೇಳ್ತೀಯಾ? ಮೈ ಸೆಲ್ಫ್, ದಟ್ ಈಸ್ ಮೈ ನೇಮ್ ಈಸ್, ಅದನ್ನು ಓಲ್ಡ್. ಮೈ ನೇಮ್ ಈಸ್ ಹೇಳಿದ್ವಿ, ದಟ್ಸ್ ಓಕೆ. ಓಕೆ ಸಿಡ ಐ ಆಮ್ ಅಂತ ಹೇಳ್ಬೇಕು. ಏನಂತ ಹೇಳಿದ್ರೆ ಐ ಆಮ್ ವಿಶ್ವನಾಥ್, ಐ ಆಮ್ ವಿಶ್ವನಾಥ್. ಐ ಆಮ್ ಅಂತ ಯೂಸ್ ಮಾಡಬೇಕು. ಐ ಆಮ್ ವಿಶ್ವನಾಥ್, ಐ ಆಮ್ ವಿಶ್ವನಾಥ್. ನನ್ನ ಹೆಸರು ವಿಶ್ವನಾಥ್ ಅಂತ. ಐ ಆಮ್ ಫ್ರಮ್, ಇಲ್ಲಿ ಏನು ಲೊಕೇಶನ್ ಹಾಕಿದ್ದೀನಿ ಅಲ್ವಾ? ಲೊಕೇಶನ್ ಅಂದರೆ ಫ್ರಮ್, ಎಲ್ಲಿಂದ ಬರ್ತೀಯಾ? ಐ ಆಮ್ ಫ್ರಮ್ ರುದ್ರಮನಹಳ್ಳಿ, ಐ ಆಮ್ ಫ್ರಮ್ ರುದ್ರಮನಹಳ್ಳಿ, ಐ ಆಮ್ ಫ್ರಮ್ ರುದ್ರಮನಹಳ್ಳಿ, ರುದ್ರಮನಹಳ್ಳಿ. ದಿಸ್ ಇಸ್ ಮೈ ಲೊಕೇಶನ್. ಲೊಕೇಶನ್ ಅಂದರೆ ನಾನು ಎಲ್ಲಿಂದ ಬರ್ತೀನಿ ಅಂತ. ಐ ಆಮ್ ಫ್ರಮ್ ರುದ್ರಮನಹಳ್ಳಿ. ಯು ಆರ್ ಫ್ರಮ್, ನೀವು ಹಿರೇಹಳ್ಳಿ ಇರ್ತೀರಾ. ಐ ಆಮ್ ಫ್ರಮ್ ಹಿರೇಹಳ್ಳಿ, ಐ ಆಮ್ ಫ್ರಮ್ ನಾಯಕನಹಟ್ಟಿ. ನೀವೆಲ್ಲಿಂದ ಬರ್ತೀರಲ್ವಾ ಆ ಒಂದು ಲೊಕೇಶನ್ ಅನ್ನ ಇಲ್ಲಿ ನಾವು ಹೇಳಬೇಕಾಗುತ್ತೆ. ದೆನ್ ಫೋರ್ತ್ ಒನ್ ಫ್ಯಾಮಿಲಿ. ಫ್ಯಾಮಿಲಿ ಅಂದರೆ ನೀವು ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಜಾಯಿಂಟ್ ಫ್ಯಾಮಿಲಿ ಹೇಳ್ಬೋದು. ಇನ್ ಮೈ ಫ್ಯಾಮಿಲಿ, ಮೈ ಫ್ಯಾಮಿಲಿ ಈಸ್ ಜಾಯಿಂಟ್ ಫ್ಯಾಮಿಲಿ ಆರ್ ನ್ಯೂಕ್ಲಿಯರ್ ಫ್ಯಾಮಿಲಿ. ನಮಗೆಲ್ಲ ಗೊತ್ತಿದೆ ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಇನ್ ಮೈ ಫ್ಯಾಮಿಲಿ, ಇನ್ ಮೈ ಫ್ಯಾಮಿಲಿ, ಇನ್ ಮೈ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಅಪ್ಪ ಅಮ್ಮ ಅಥವಾ ಅಪ್ಪ ಅಮ್ಮ ನೀನಿದ್ರೆ ಇನ್ ಮೈ ಫ್ಯಾಮಿಲಿ ಮೈ ಫಾದರ್ ಮದರ್ ಅಂಡ್ ಮೀ. ಮೈ ಫಾದರ್ ಬುಕ್, ಫಾದರ್ ಮದರ್ ಅಂಡ್ ಮೀ. ಮೀ ಅಂದರೆ ಯಾರು? ನಾನು. ಮೀ ಅಂದರೆ ನಾನು, ನಮ್ಮಮ್ಮ, ನಮ್ಮಪ್ಪ. ನಾನು, ನಮ್ಮಮ್ಮ, ನಮ್ಮಪ್ಪ ಇದ್ದೀವಿ. ಫ್ಯಾಮಿಲಿ ಇಂಟ್ರೊಡ್ಯೂಸ್ ಆಯಿತು. ದೆನ್ ಎಜುಕೇಶನ್. ಎಜುಕೇಶನ್ ಅಂದರೆ ನೀವು ಏನು ಓದ್ತಾ ಇದ್ದೀರಲ್ವಾ? ನೀವು ನಾನು ಓದ್ತಾ ಇರೋ, ನಾನು ಓದ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತೀರಾ? ನೀವೇ
are, for example, class standard, 4th standard, 5th standard. Okay. Education ಅಂದರೆ I am in class 2nd or 3rd. I am in class 2nd. I am in class 2nd, 3rd, 4th. ನಿಮ್ಮ ಕ್ಲಾಸ್ ಅನ್ನು ನೀವೇನು ಮಾಡ್ಬಹುದು ಇಲ್ಲಿಗೆ ಹಾಕಬಹುದು. And I am in class 2nd, 3rd, 4th, 5th, 6th. ಯಾವ ಕ್ಲಾಸ್ ಇರ್ತಾರಲ್ಲ ಆ ಕ್ಲಾಸ್ ಅನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. If in case you already completed your study, ನೀವೇನಾದರೂ ಕಂಪ್ಲೀಟ್ ಮಾಡಿ ನೀವೇನಾದರೂ ಪ್ರೊಫೆಷನ್ ಮಾಡ್ತಾ ಇದ್ರೆ, ಏನಾದರೂ ವೃತ್ತಿ ಮಾಡ್ತಾ ಇದ್ರೆ, ಪ್ರೊಫೆಷನ್ ಅಂದ್ರೆ ವೃತ್ತಿ ನಾವೇನಾದರೂ ಕೆಲಸ ಮಾಡ್ತಾ ಇದ್ರೆ ಐ ಆಮ್ ಡೂಯಿಂಗ್ ಟೀಚರ್ ಜಾಬ್, ನಾನೇನು ಮಾಡ್ತೀನಿ ಟೀಚರ್ ಜಾಬ್ ಅನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತೀಯಾ. ದೆನ್ ಹಾಬೀಸ್, another one is hobbies. Hobbies ಅಂದ್ರೆ ನೀನು ಏನೇನು ಕೆಲಸ ಮಾಡ್ತೀಯ, ನಿನಗೆ ಏನು ಇಷ್ಟ, ಏನು ಮಾಡಲಿಕ್ಕೆ ಫ್ರೀ ಟೈಮಲ್ಲಿ, ವೆನ್ ಯು ಫ್ರೀ ಅಟ್ ದ ಟೈಮ್ ವಾಟ್ ಯು ಡೂ, ನೀನು ಫ್ರೀ ಇದ್ದಾಗ ನೀನು ಏನು ಮಾಡ್ತೀಯಲ್ವಾ ಅದನ್ನು ನಾವು ಹಾಬೀಸ್ ಅಂತೇಳಿ ಕರಿತೀವಿ. ಹಾಬೀಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಫ್ರೀ ಇದ್ದಾಗ ಮೈ ಹಾಬೀಸ್ ಆರ್ reading books, listening music, narrate stories, reading books, watching TV. ನಾನು ಟಿವಿಯನ್ನು ನೋಡ್ತೀನಿ, ಇಲ್ಲ ನಾನು ಮ್ಯೂಸಿಕ್ ಅನ್ನು ಕೇಳ್ತೀನಿ, ಇಲ್ಲ ನಾನು ಬುಕ್ಸ್ ಅನ್ನು ಓದ್ತೀನಿ. ದಿಸ್ ಆರ್ ವಾಟ್ ಹಾಬೀಸ್. ಮೈ ಹಾಬೀಸ್ ಆರ್ ರೀಡಿಂಗ್ ಬುಕ್ಸ್, ಲಿಸ್ನಿಂಗ್ ಮ್ಯೂಸಿಕ್, ದೆನ್ ವಾಚಿಂಗ್ ಟಿವಿ, ನರೇಟ್ ಸ್ಟೋರಿಯನ್ನು ಹೇಳ್ತೀನಿ. ಫ್ರೀ ಇದ್ದಾಗ ನಾನು ಮಕ್ಕಳಿಗೆ ಫ್ರೀ ಇದ್ದಾಗ ಮಕ್ಕಳಿಗೆ ಏನು ಮಾಡ್ತೀನಿ ಸ್ಟೋರಿ ಹೇಳ್ತೀನಿ. ದಿಸ್ ಆರ್ ದ ಹಾಬೀಸ್, ಮೈ ಹಾಬೀಸ್ ಸರ್ ಅಂತೇಳಿ ಏನು ಮಾಡಬೇಕು ಹೇಳಬೇಕಾಗುತ್ತೆ. ದೆನ್ ಆಫ್ಟರ್ ಅಚೀವ್ಮೆಂಟ್ಸ್, ಏನು ಅಚೀವ್ ಮಾಡಿದೆಯಾ ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗ, 4th ಸ್ಟ್ಯಾಂಡರ್ಡ್ ಇರುವಾಗ ಅಥವಾ 5th ಸ್ಟ್ಯಾಂಡರ್ಡ್ ಇರುವಾಗ ನೀವೇನು ಮಾಡ್ತೀರಾ ಫಸ್ಟ್ ಪ್ರೈಸ್ ಅಥವಾ ಸೆಕೆಂಡ್ ಪ್ರೈಸ್ ಪಡ್ಕೊಂಡಿರ್ತೀರ. ಮೈ ಅಚೀವ್ಮೆಂಟ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್, my achievement is in second standard I got a first prize. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ಫಸ್ಟ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದೀನಿ. I got a first prize in second standard. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಪ್ರೈಸ್ ಅನ್ನು ಪಡ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಅಚೀವ್ಮೆಂಟ್, ಇದು ನನ್ನ ಅಚೀವ್ಮೆಂಟ್ ಅಥವಾ ಸಾಧನೆ. ಓಕೆ, ನೆಕ್ಸ್ಟ್ ಇಲ್ಲಿ ಏಮ್ ಅಥವಾ ಗೋಲ್, ನಿನಗೇನು ಗುರಿ ಇರುತ್ತಲ್ವ, ಮುಂದಕ್ಕೆ ಏನು ಆಗ್ಬೇಕಂತಿರ್ತೀಯಲ್ವಾ ಅದನ್ನು ನಾವು ಅಂತ ಕರಿತೀವಿ ಏಮ್ ಅಥವಾ ಗೋಲ್. ಯುವರ್ ಗೋಲ್ ಇಸ್ ಮೈ ಗೋಲ್ ಈಸ್ ಎಸ್ ಮೈ ಗೋಲ್ ಈಸ್ become a police. ನಾನು ಮುಂದಕ್ಕೆ ಏನಾಗ್ತೀನಿ ಪೊಲೀಸ್ ಆಗ್ತೀನಿ. ಮೈ ಗೋಲ್ ಈಸ್ become ಅಂದರೆ ಮುಂದಕ್ಕೆ ಮೈ ಗೋಲ್ ಈಸ್ become a police. ಮುಂದಕ್ಕೆ ನಾನು ಪೊಲೀಸ್ ಆಗ್ತೀನಿ, ಮುಂದಕ್ಕೆ ನಾನು ಡಾಕ್ಟರ್ ಆಗ್ತೀನಿ, ಮುಂದಕ್ಕೆ ನಾನು ಇಂಜಿನಿಯರ್ ಆಗ್ತೀನಿ, ಮುಂದಕ್ಕೆ ನಾನು ನರ್ಸ್ ಆಗ್ತೀನಿ, ಮುಂದಕ್ಕೆ ನಾನು ಟೀಚರ್ ಆಗ್ತೀನಿ, ನಿಮ್ಮ ಥರ ಲೈಕ್ ದಟ್. ಏನು ಆ ಒಂದು ಏಮ್ ಅಥವಾ ಗುರಿ ಏನು ನಾವು ಈ ಕಡೆ ಇರ್ತೀವಲ್ವಾ ಅದನ್ನು ನಾವು ಏಮ್ ಅಥವಾ ಗುರಿ ಅಂತೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಸ್ಟ್ರೆಂತ್. ಮೈ ಸ್ಟ್ರೆಂತ್ ಈಸ್ ಮೈ ಫಾದರ್. My strength is my father. My strength is my father. My strength is my father. ನನ್ನ ಸ್ಟ್ರೆಂತ್ ನಮ್ಮ ಅಪ್ಪ. Then another one is for role model. Role model ಅಂದರೆ ರೋಲ್ ಮಾಡಲ್ ನಾವು ಗೊತ್ತಿರಬೇಕಾಗುತ್ತೆ. ಯಾರಾದ್ರೂ ಒಬ್ಬರನ್ನ ನಾವೇನು ಕರಿತೀವಿ ರೋಲ್ ಮಾಡಲ್ ಇಟ್ಕೊಂಡಿರ್ತೀವಿ, ಅಂದರೆ ಇದೇ ಥರ ನಾನು ಆಗಬೇಕು ಅಂತೇಳಿ ಏನು ನಮಗೆ ಗುರಿ ರೋಲ್ ಮಾಡಲ್ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಕರಿತೀವಿ ರೋಲ್ ಮಾಡಲ್ ಅಂತ ಕರಿತೀವಿ. ಸೊ ಇನ್ ಮೈ ಲೈಫ್ ಮೈ ರೋಲ್ ಮಾಡಲ್ ಇಸ್ ಸ್ವಾಮಿ ವಿವೇಕಾನಂದ. ಮೈ ರೋಲ್ ಮಾಡಲ್ ಇಸ್ ಸ್ವಾಮಿ ವಿವೇಕಾನಂದ ನನ್ನ ರೋಲ್ ಮಾಡಲ್. ಅದನ್ನು ನಾವು ಏನು ಮಾಡಿದ್ದೀವಿ ರೋಲ್ ಮಾಡಲ್ ಆಗಿ ತಗೊಂಡಿದ್ವಿ. ಓಕೆ, ನೆಕ್ಸ್ಟ್ ಗ್ರ್ಯಾಟಿಟ್ಯೂಡ್. ಲಾಸ್ಟ್ ಏನು ಮಾಡ್ತೀವಿ ಗ್ರ್ಯಾಟಿಟ್ಯೂಡ್ ಅಂದ್ರೆ ಏನು ಕೃತಜ್ಞತೆಗಳು. ಕನ್ನಡದಲ್ಲಿ ಏನು ಮಾಡ್ತೀವಿ ಧನ್ಯವಾದಗಳು, ಕೃತಜ್ಞತೆಗಳು ಅಂತೇಳಿ ಹೇಳ್ತೀವಲ್ವಾ ಅದನ್ನು ನಾವೇನು ಕರಿತೀವಿ ಗ್ರ್ಯಾಟಿಟ್ಯೂಡ್ ಅಂತೇಳಿ ಕರಿತೀವಿ. ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು.
thank you very much giving this opportunity. Thank you very much giving this opportunity. ಅಂದ್ರೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು ಅಂತ ಹೇಳ್ತೀವಲ್ಲ ಲಾಸ್ಟ್ಗೆ, ಅದನ್ನು ನಾವು ತಿಳಿಸಬೇಕಾಗುತ್ತೆ. ದಿಸ್ ಇಸ್ ಫಾರ್ ಯುವರ್ ಸೆಲ್ಫ್ ಇಂಟ್ರಡಕ್ಷನ್. ಈ ಇಂಟ್ರಡಕ್ಷನ್ ಅನ್ನು ನಾವು ಎಲ್ಲೇ ಒಂದು ಇಂಟರ್ವ್ಯೂಗೆ ಹೋಗಲಿ, ಎಲ್ಲೇ ನಾವು ಇನ್ನೊಬ್ರು ಯಾರು ನಮ್ಮನ್ನ ಕೇಳಿ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳಿದಾಗ ಇದನ್ನೆಲ್ಲ ನಾವು ಆ್ಯಡ್ ಮಾಡ್ಕೊಂಡು ಮಾತಾಡಬೇಕಾಗತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ನಂಬರ್ 2. ಕ್ಲಾಸ್ ನಂಬರ್ 3, 4, 7 ಏನೋ ಅದು ಈಸಿ ಆಗುತ್ತೆ. ಇದೊಂದು ಸ್ವಲ್ಪ ಏನೋ ಲೆಂತಿ ಆಗುತ್ತೆ, ಕಷ್ಟ ಆಗುತ್ತೆ. ಕ್ಲಾಸ್ ನಂಬರ್ 3, 4 is a very easy. This is the class number 2. Who are not watch it for class number 1. You go and watch it that class number 1. Okay, thank you very much. ಇದನ್ನ ನೀವೀಗ ಕನ್ಸಲ್ಟ್ ಮಾಡಬೇಕು.